ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸಿ ಕೆ ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ವಾಯ್ಸ್ ಯಾವ ತರ ಕೇಳ್ತುಂಟ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 3 ದಿವಸ ಆಯ್ತು, ಹುಷಾರಿಲ್ಲ, ಮೈಗೆ ಹುಷಾರಿಲ್ಲ. ಶನಿವಾರ ಸ್ಟಾರ್ಟ್ ಆದದ್ದು ಇಲ್ಲಿ ತನಕ ಬಿಡುವಿಲ್ಲದೆ ಒಂದಲ್ಲ ಒಂದು ಬರ್ತಾ ಉಂಟು. ತಲೆನೋವು, ಶೀತ, ಜ್ವರ ಎಲ್ಲ ಆಯ್ತು. ಸೊ ಆದರೂ ಕೂಡ ಇವತ್ತು ಬರುವಾಗ ಲೇಟ್ ಆಯಿತು, 10:30 ಆಯಿತು. ನಾನು ಬರುವಾಗಲೇ ಲೇಟು. ಸೊ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೇನೆ. ಮತ್ತು ಶನಿವಾರ ಸಹ ವ್ಲಾಗ್ ಮಾಡಲಿಲ್ಲ. ಶನಿವಾರ ನಮ್ಮದು ಮೂಡುಬಿದಿರೆ ಲೈನ್ ಇತ್ತು, ಬಟ್ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ನಮ್ಮದು ಈ ಟಿ ಟಿ ಉಂಟಲ್ಲ, ಟಿ ಟಿದ್ದು ಫ್ರಂಟ್ ಟಯರ್ ಸ್ವಲ್ಪ ರೈಟ್ ಸೈಡ್ ಟಯರ್ ಇದಾಗಿದೆ. ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ. ಸೊ ತಂತಿಯೆಲ್ಲ ಬಿಟ್ಟಿತ್ತು, ಆಯಿತಾ. ಅದನ್ನು ಹೇಳಿದ್ದೆ ಶನಿವಾರ ಬೆಳಿಗ್ಗೆ. ಸೊ ಈ ಥರ ಉಂಟಂತೇಳಿ. ಬಟ್ ಲೋಡ್ ಮಾಡಿ ನಾವು ಇಲ್ಲಿ ಬೆಳ್ತಂಗಡಿ ರೀಚ್ ಆಗಲಿಲ್ಲ ಮಾರೆ. ಅಲ್ಲಿಗೇನೆ ಗಾಳಿ ಸ್ವಲ್ಪ ಡೌನ್ ಆಗಲಿಕ್ಕೆ ಶುರುವಾಯಿತು, ತಂತಿ ಬಿಡಲಿಕ್ಕೆ ಶುರುವಾಯಿತು. ಮತ್ತು ನನಗೆ ಆಯಿತು, ಇದು ಒಡೆದೋಗ್ತದೆ ಟೈರ್, ಇದು ನಿಲ್ಲುವುದಿಲ್ಲ ಅಂತೇಳಿ. ಫಸ್ಟಿಗೆ ಗ್ರಹಚಾರದಲ್ಲಿ ಇರೋದು, ಶನಿ ಹೆಗಲ ಮೇಲೆ ಇದ್ದಾನೆ. ಸೊ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಓನರಿಗೆಲ್ಲ ಫೋನ್ ಮಾಡಿ ಹೊಸ ಟೈರ್ ಹಾಕಿಸ್ಕೊಂಡು ಹೋದದ್ದು. ಹೊಸ ಟೈರ್ ಹಾಕಿಸಿ ಹೋಗುವಾಗ, ಲೈನಿಗೆ ಹೊರಡುವಾಗ ನೀವು ನಂಬಲಿಕ್ಕಿಲ್ಲ, ಎರಡು ಕಾಲಾಗಿದೆ. ಸೊ ಅದಾದಮೇಲೆ ಬರುವಾಗ 7:30 8 ಗಂಟೆ ಅಂತದಾಗಿತ್ತು. ಸೊ ತುಂಬ ಲೇಟ್ ಆಗಿತ್ತು, ಅದಕ್ಕೆಲ್ಲ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಇವತ್ತು ಸೋಮವಾರದ್ದು ಸೀರೀಸ್ ಸ್ವಲ್ಪ ಜಾಸ್ತಿ ಬರ್ಬೋದು, ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಟೈಮ್ ಇಲ್ಲ ನನಗೆ. ಟೈಮ್ ಇಲ್ಲ ಅಂತ ಹೇಳಿದರೆ ಈ ಗಾಡಿದ್ದು ಕೆಲಸ ಈಗ ತುಂಬ ಅತಿ ಹೆಚ್ಚಾಗಿ ಗಾಡಿದ್ದು ಕೆಲಸ ತುಂಬ ಬರ್ತಾ ಉಂಟು. ಒಂದಲ್ಲ ಒಂದು ಹಳೆ ಗಾಡಿ ಸರಿ ಇರುವಾಗ ಹೊಸ ಗಾಡಿದ್ದು ಪ್ರಾಬ್ಲಮ್, ಹೊಸ ಗಾಡಿ ಸರಿ ಇರುವಾಗ ಹಳೆ ಗಾಡಿದ್ದು ಪ್ರಾಬ್ಲಮ್, ಆ ಥರ ಆಗ್ತಾ ಉಂಟು. ಸೊ ಈಗ ನಾನು ಹೊರಟಿರೋದು ಉಜಿರೆಗೆ. ಇಲ್ಲಿ ನಡುದಾರಿಯಲ್ಲಿದ್ದೇನೆ. ಇಲ್ಲಿಂದ ಉಜಿರೆಗೆ ಹೋಗಬೇಕು. ಅಮೌಂಟು ಮತ್ತು ಚೀಟಿ ಎಲ್ಲ ಕೊಟ್ಟಿದ್ದಾರೆ ಓನರ್. ಇನ್ನೊಂದು ಕೆಲಸ ಎಂತ ಉಂಟಂತ ಹೇಳಿದರೆ, ಆ ಕಡೆ ನಾವು ಹೊಸದು ಟೈರ್ ಹಾಕಿಸಿದ್ದೇವೆ ಫ್ರಂಟಿದ್ದು. ಈಗ ನಮ್ಮ ರೈಟ್ ಸೈಡಲ್ಲಿರುವ ಟಯರ್ ಸ್ವಲ್ಪ ಎಲ್ಲ ಫುಲ್ಲು ಫ್ಲ್ಯಾಟ್ ಆಗಿದೆ, ಆಯಿತು. ಅದಕ್ಕೋಸ್ಕರ ಅದನ್ನೀಗ ಸರಿ ಮಾಡಿಸಬೇಕಷ್ಟೇ. ಸೊ ಅದನ್ನು ಹಾಕಿ ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸಬೇಕು. ಸೊ ಚಲೋ, ಈಗ ಇಲ್ಲಿಂದ ಫಸ್ಟಿಗೆ ಉಜಿರೆಗೆ ಹೋಗುವ, ಮತ್ತು ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸಿ ಮತ್ತೆ ಲೈನ್ಗೆ ಹೋಗುವ. ಮೊನ್ನೆ ಶನಿವಾರ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ಬೆಳಿಗ್ಗೆ ನಮ್ಮ ಮ್ಯಾನೇಜರ್ ಇದ್ದು ಎಂಥದ್ದು ಬೈಕ್ ಇತ್ತು, ಅವರದ್ದು ಬೈಕಿದ್ದು ಚೈನ್ ಹೋಗಿ ಅದೊಂದು ಹಾಳಾಗಿತ್ತು. ಸೊ ಅವರನ್ನು ಟೋ ಮಾಡಿಕೊಂಡು ನಾನು ಸ್ಕೂಟಿಯಲ್ಲಿ ಹೋದೆ, ಆಯಿತಾ. ಸ್ಕೂಟಿಯಲ್ಲಿ ಹೋಗಿ ಎಲ್ಲ ಆಯಿತು. ಇಲ್ಲಿ ಹೋಗುವಾಗ ಚೈನ್ ಅಲಕ್ಕ ಫ್ರಂಟಿದ್ದು ಬ್ಲಾಕ್ ಆಯಿತು. ಸೊ ಹಾಗೆ ಇಲ್ಲೇ ನಿಲ್ಲಿಸಿದ್ರು, ಇದೇ ಜಾಗದಲ್ಲಿ. ಮತ್ತು ಅಲ್ಲಿಗೆ ಹೋಗಿ ಮತ್ತು ಮೆಕ್ಯಾನಿಕನ್ನು ಕರೆದು, ನಾನು ಸ್ಕೂಟಿಯಲ್ಲಿ ಐಟಮ್ ತಂದಿದ್ದೆ, ಸ್ವಲ್ಪ ಐಟಮ್ ಇದ್ದದ್ದು. ಅದನ್ನು ತರುವಾಗ ನಮ್ಮ ಗಾಡಿಯು ಅಲ್ಲಿ ಬಾಕಿಯಾಗಿತ್ತು, ಸ್ಕೂಟಿ ಪೆಟ್ರೋಲ್ ಇಲ್ಲದೆ. ಮತ್ತು ಅದು ಇದು ಅಂತ ಹೇಳುವಾಗ ತಲೆ ಹಾಳಾಗಿ ಹೋಯಿತು. ಸೊ ಹಾಗಾಗಿ ಬೆಳಿಗ್ಗೆ ಬಂದ, ನಾನು ವ್ಲಾಗ್ ಮಾಡುವಂಥ ಅದೇ ಮೂಡಲ್ಲಿ ಬಂದದ್ದು. ಅಷ್ಟು ಎಂತ ಮಾಡೋದು, ಬೆಳಿಗ್ಗೆ ಬಂದಾಗಲೇ ಈ ಥರ ಎಲ್ಲ ಆದರೆ ಬೆನ್ನು ಅವರಿಗೆ ಸಹ ಪ್ರಾಬ್ಲಮ್, ನನಗೆ ಸಹ ಪ್ರಾಬ್ಲಮ್. ಆ ಕಡೆಯಿಂದ ಐಟಮ್ ಸಹ ಗಟ್ಟಿ ಆಗಲಿಲ್ಲ. ಆ ಥರ ಈ ಥರ ಇರುವಾಗ ಸ್ವಲ್ಪ ಲೇಟ್ ಆಯಿತು. ಮತ್ತು ಅದರ ನಡುವೆ ಟಯರ್ ಇದೊಂದಾಯಿತು. ಫುಲ್ಲು ಹೆವಿ ಟೆನ್ಷನ್ ಅನ್ಕೊಳ್ಳಿ. ಶನಿವಾರದ ದಿವಸ ಶನಿ ಹೆಗಲ ಮೇಲಿದ್ದ ಅಂತ ಅನ್ಬೋದು ನಮಗೆ. ಈಗ ಬನ್ನಿ, ಈಗ ಇಲ್ಲಿಂದ ಹೊರಡುವ. ಇವತ್ತು ಕ್ಲೈಮೇಟ್ ಯಾವ ಥರ ಉಂಟು ಅಂತ ಹೇಳಿದರೆ, ಮಳೆ ಸಹ ಬರ್ತಾ ಇಲ್ಲ, ಬಿಸಿಲು ಸಹ ಇಲ್ಲ, ಆ ಥರ ಉಂಟು. ಚಲೋ ಗೈಸ್, ಈಗ ಆದಷ್ಟು ಬೇಗ ಹೋಗಿ 2 ಕಡೆಯಿಂದ ಲೋಡ್ ಮಾಡಿಸಬೇಕು. ಲೋಡ್ ಮಾಡಿಸಿ ಸೀದಾ ಕಂಪನಿಗೆ ಬಂದು ಮತ್ತೆ ಲೋಡ್ ಮಾಡಿಸಿ ಮತ್ತೆ ನಮ್ಮ ಗಾಡಿ ಲೋಡ್ ಮಾಡಿಸ್ಕೊಂಡು ಹೋಗಬೇಕಷ್ಟೇ. ತಿಂಡಿ ಎಲ್ಲ ತಂದಿದ್ದಾರಂತೆ ಮ್ಯಾನೇಜರು, ತಿಂಡಿ ಎಲ್ಲ ತಂದಿದ್ದಾರೆ. ಹೇಳಿದ್ದೆ ನನಗೆ ಹುಷಾರಿಲ್ಲ, ಬೇಗ ನೀವು ಹೋಗಿ ತಣ್ಣಿ ಅಂತ. ಬನ್ನಿ ಹೋಗುವ ಇಲ್ಲಿಂದ. ಗಂಟೆ ಕರೆಕ್ಟಾಗಿ 10:45 ಆಯಿತು, 10:45. ಸೊ ವಾತಾವರಣ ಯಾವ ಥರ ಉಂಟಂತ ಹೇಳಿದರೆ, ನಮ್ಮ ಉಜಿರೆ ಬೆಳಿಗ್ಗೆ 7 ಗಂಟೆ ಯಾವ ಥರ ವಾತಾವರಣ ಉಂಟು ಆ ಥರ ಕಾಣಿಸ್ತಾ ಉಂಟು ನೋಡಿ. ಗಂಟೆ ನೋಡ್ಬೋದು 10:36. ಬಿಕಾಸ್ ಮಳೆ ಸಹ ಇಲ್ಲ, ಇದು ಬಿಸಿಲು ಸಹ ಇಲ್ಲ, ಅದೇ ಥರ ಆಗಿದೆ. ಸೊ ಇದರಿಂದನೇ ನಮಗೆಲ್ಲ ಇದ್ದ ಅನಾರೋಗ್ಯ ಎಲ್ಲ ಶುರುವಾಗೋದು. ಈಗ ಇಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಇರೋದು, ಜಾಗ ಉಂಟ ಇಲ್ಲ ಗೊತ್ತಿಲ್ಲ. ಉಂಟು, ಪುಣ್ಯಕ್ಕೆ ಉಂಟು. ಅಲ್ಲಿ ನಿಲ್ಲಿಸಿದ್ರೆ ಸಹ ರಿಕ್ಷಾದವ್ರದ್ದು ಉಪದ್ರ ಮಾರೆ, ಬೈತಾರೆ ಅವರು. ಅವ್ರದ್ದು ಪಾರ್ಕಿಂಗ್ ಅದು ಇದು ಅಂತ ಹೇಳ್ತಾರೆ. ಬನ್ನಿ ಇಲ್ಲಿಂದ ಯೂ ಟರ್ನ್ ತಗೊಳ್ಳುವ. ಇಲ್ಲಿ ಆದ್ರೆ ಹಾಕುವ ಗಾಡಿ. ಎಂಥದ ಒಂದು ಎಡವಟ್ಟು ಮಾಡಿಕೊಂಡಿದ್ದೇನೆ ಮಾರೆ. ಓನರ್ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತದ್ದು ಕೊಟ್ಟಿದ್ರೆ, ಆಯಿತಾ. ಇಲ್ಲಿ ಇಟ್ಟಿದ್ದೆ ಮಾರೆ, ಕಾಣಿಸ್ತಾ ಇಲ್ಲ. ಎಂತ ಸಾವು ಮಾರೆ, ಎಂತ ಮಾರೆ, ಇದು ಕಣ್ಣಿದ್ದು ಇದಲ್ಲ.
ಸೊ ಇದರ ಒಳಗಡೆ ಇಟ್ಟ ನೆನಪು ಅಮೌಂಟ್ ಮತ್ತು ಇದರ ಒಳಗಡೆ ಇಟ್ಟಿದ್ದೆ ಮಾರೆ, ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಹೋ ಎಲ್ಲಿದೆ ನೋಡಿ, ಇಲ್ಲಿ ಉಂಟು. ಕಳೆದೋಗಿದ್ರೆ ರಾಮಾಯಣ ಆಗ್ತಿತ್ತು. ಈಗ ಐಟಮ್ ಎಂತ ತೆಗಿಲಿಕ್ಕೆ ಇರುವುದು ಅಂತ ಹೇಳಿದರೆ ಇದು ನೋಡಿ, ಇದೊಂದು 2 ಐಟಮ್ ತಗೊಂಡು ಬರುವ. ಅಲಸಂಡೆ ಮತ್ತು ಸಾಸಿವೆ ತಗೊಳ್ಳಿಕ್ಕಿದ್ದದ್ದು, ಅದು 2 ಬಗೆಸ್ ತಗೊಂಡಾಯಿತು. ಹಾಗೆ ಬಳ್ಳಿ ಒಂದು ಮಳೆ ಬಂದು ಹೋಯಿತು, ಸ್ವಲ್ಪ ನೋಡ್ಬೋದು, ಒಂದು ಮಳೆ ಬಂದು ಹಾಗೆ ಹೋಯಿತು. ನಮ್ಮ ಓನರ್ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲಿ ಉಂಟು ಮಾರೆ, 1800 ಬಿಲ್ ಆದದ್ದು. 1000 ಕ್ಯಾಶ್ ಕೊಟ್ಟಿದ್ದರು, ಬಟ್ ಅವರು 1200 ರೂಪಾಯಿ ಹಾಕಿದರು. ಫೋನ್ಪೇ ಮಾಡಿದರು. ಅವರು ಹಾಕ್ಲಿಕ್ಕಿದ್ದದ್ದು 800 ರೂಪಾಯಿ, 1200 ರೂಪಾಯಿ ಫೋನ್ಪೇ ಮಾಡಿದರು. ಸೊ ಅದನ್ನು ಕ್ಯಾಶ್ ತಗೊಂಡೆ 400 ರೂಪಾಯಿ. ಈಗ ಓನರಿಗೆ ಹೋಗಿ ಕೊಡಬೇಕು ಅದನ್ನು. ಫೋನ್ ಮಾಡಿಲ್ಲ, ಹೇಳಿ ಆಯಿತು. ಬನ್ನಿ, ಈಗ ಇಲ್ಲಿಂದ ಸೀದಾ ಸಂಧ್ಯಕ್ಕೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ಐಟಮ್ ತಗೊಂಡು ಮತ್ತು ಕಂಪನಿಗೆ, ಅದಾದಮೇಲೆ ಲೈನಿಗೆ ಹೋಗುವಾಗ ಹೊಸ ಟಯರು ಅಥವಾ ಎಂತ ಅಂತ ನೋಡಬೇಕು, ಬರುವಾಗವೋ ಹೋಗುವಾಗೋ ಅಂತ ನೋಡು ಎಂತೆಲ್ಲ ಆಗ್ತದೆ ಅಂತೇಳಿ. ಚಲೋ. ಉಜಿರೆಯಲ್ಲಿ ಫುಲ್ಲು ಬ್ಲಾಕ್ ಅಂದ್ಕೊಳ್ಳಿ. ಎಂತಂತ ಹೇಳಿದ್ರೆ ಅಲ್ಲಿ 2 ಬಸ್ ನಿಲ್ಲಿಸಿದ್ದಾರೆ ನೋಡಿ, ಗೌರ್ಮೆಂಟ್ ಬಸ್. ಅವರು ತಲೆಯಲ್ಲಿ ಇದಿಲ್ಲ, ಅವರಿಗೆ ಬೊಂಡಿಲ್ಲ ಅಂತ ಸಗಣಿ ತುಂಬಿಕೊಂಡಿದ್ದಾರೆ ಅಂತ. ಆ ರೋಡಲ್ಲಿ ಯಾರಾದರೂ ನಿಲ್ಲಿಸ್ತಾರ ಮಾರೆ, ಗ್ಯಾಪ್ ಎಷ್ಟುಂಟು ನೋಡಿ. ಇದು ಬೆಳ್ತಂಗಡಿ ಸಂತೆಕಟ್ಟೆಯಲ್ಲಿ ಎಲ್ಲ ಇತ್ತು, ಈಗ ಉಜಿರೆಗೆ ಸಹ ಒಕ್ಕರಿಸಿ ಆಯಿತು ಇದೊಂದು ಉಪದ್ರ. ಇಲ್ಲಿ ಇದ್ದಾರೆ ಪೊಲೀಸ್ನವರು, ಸೊ ಕ್ಲಿಯರ್ ಮಾಡಿಸ್ಬೋದಲ್ಲ. ಈಗ ಈ ಥರ ಬೇರೆ ಗಾಡಿಯವರು ಯಾರಾದ್ರು ನಿಲ್ಲಿಸಿದರೆ ಬಂದು ಯಾವ ಥರ ಬೊಬ್ಬೆ ಹೊಡಿತಾರೆ ಗೊತ್ತುಂಟ. ಒಂದು ತಲೆಯಲ್ಲಿ ಸಗಣಿ ಹಿಡ್ಕೊಂಡು ಗಾಡಿ ಓಡಿಸೋದಾ, ಮತ್ತು ಮಾತಾಡಿದ್ದು ದೊಡ್ಡ ದೊಡ್ಡ ಮಾತಾಡ್ತದೆ, ಆ ಥರ ಈ ಥರ, ಅದು ಇದು ನಿನ್ನದ ರೋಡು ಆ ಥರ ಈ ಥರ ಅಂತೇಳಿ. ಸೊ ಅದು ನಾವು ಮಾತಾಡಲಿಕ್ಕೆಲ್ಲ, ಪೊಲೀಸ್ನವ್ರು ಮಾತಾಡಬೇಕು. ಬಾಕಿ ಅವ್ರ ಗಾಡಿಗೆ ನಿಲ್ಲಿಸಿದರೆ ಬಂದು ಯಾವ ಥರ ಬೈತಾರೆ ಇಲ್ಲಿ, ಸೇಮ್ ಇವರಿಗೆ ಸಹ ಅದೇ ರೂಲ್ಸ್ ಮಾಡಬೇಕು. ಎಂತ ಮಾಡೋದು ಮಾರೆ. ನಮ್ಮ ಲೆಫ್ಟ್ ಸೈಡ್ ಇದು ಟೈರ್ ಹಾಕಿಸಿ ಇವತ್ತಿಗೆ ಕರೆಕ್ಟಾಗಿ 1 ವಾರ ಆಯಿತು. ಇದು ಹೊಸ ಟೈರು, ಬಟ್ ಈ ಕಡೆದ್ದು ಶೋರೂಮಲ್ಲಿ ಒಂದು ಟೈರ್ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಒಳಗಡೆ ಬಟನ್ ಉಂಟು, ಸೊ ಈ ಕಡೆ ಬಟನ್ ಇಲ್ಲ. ಮುಂಚೆ ಅದನ್ನು ತಿರುಗಿಸಿ ಹಾಕಿದ್ದು, ಇದು ಈ ಕಡೆ ಇತ್ತು, ಇದು ಆ ಕಡೆ ಇತ್ತು. ಸೊ ಒಂದು ಸೈಡ್ ತಿಂತಾಯಿತ್ತು. ಇದನ್ನೆಲ್ಲ ಆ ಕಡೆ ಮಾಡಿದ್ದೇನೆ. ಇದು ರಿಸೋಲ್ಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತು ಇಲ್ಲಿಗೆ ಹೊಸ ಟೈರ್ ಹಾಕಿಸಿ ಮತ್ತು 2 ಟೈರ್ ಸಹ ಬ್ಯಾಲೆನ್ಸ್ ಆಗ್ತದೆ. ಅದಾದಮೇಲೆ ವೀಲ್ ಅಲೈನ್ಮೆಂಟ್ ಮಾಡಿಸುವಂಥ ಪ್ಲ್ಯಾನಲ್ಲಿ ಇರೋದು. ಇದು ವೀಲ್ ಅಲೈನ್ಮೆಂಟ್ ಇದೆ ಪ್ರಾಬ್ಲಮ್. ಮತ್ತು ಶೋರೂಮಲ್ಲಿ ಮಾಡಿಸಿದರೆ ಮಾಡಿದ್ದೇನೆ ಅಂತ ಹೇಳ್ತಾರೆ, ಮತ್ತು ಅದೇ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಹೊರಗೇ ಮಾಡಿಸು ಅಂತೇಳಿ. ಒಂದು 2 ತಿಂಗಳ ಮುಂಚೆ ಅಲ್ಲಿ ಚಿಕಿತ್ಸಾ ಮೆಡಿಕಲ್ಸ್ ಅದು ಇದಂತೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿ ಎಲ್ಲ ಕೆಡವಿದ್ರು ಆಯಿತಾ, ಕಟ್ಟಡಗಳು ಯಾವುದು ಸಹ ಇರಲಿಲ್ಲ, ಎಲ್ಲ ಒಡೆದಾಕಿದ್ರು. ಈಗೆಲ್ಲ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ಅಲ್ಲಿ. ಚಿಕಿತ್ಸಾ ಮೆಡಿಕಲ್ ಅಂತ ಮುಂಚೆನೇ ಇತ್ತು, ಬಟ್ ಅಲ್ಲಿ ಒಡೆದಾಕಿ ಮತ್ತು ಹೊಸ ಇದನ್ನೆಲ್ಲ ಕಟ್ಟಿ ಆದಮೇಲೆ ಮತ್ತೆ ಅವರು ರೀಓಪನ್ ಮಾಡಿದ್ದಾರೆ. ಮತ್ತು ಈ ಕಡೆಲ್ಲ ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ಆ ಸೈಡೆಲ್ಲ, ಬಟ್ ಒಮ್ಮೆ ಡೆಮಾಲಿಷ್ ಆಗಿ ಈಗ ಕರೆಕ್ಟಾಗಿರೋದು ಅದು. ಸೊ ವಿಷಯ ಏನಪ್ಪ ಅಂತೇಳಿದರೆ, ಇಲ್ಲಿ ಕೆಸರು ನೋಡಿ ಎಂಟ್ರೆನ್ಸಲ್ಲಿ. ಇಲ್ಲಿ ಎಂತ ಆಗ್ತದೆ ಗೊತ್ತುಂಟಾ, ತುಂಬ ತೊಂದರೆ ಅಂತ ಹೇಳಿದರೆ, ಆ ಕಡೆಯಿಂದ ಒಂದು 50 ಮೀಟ್ರ್ ಸಹ ಇಲ್ಲ ಆಯಿತಾ ಜಂಕ್ಷನಿಂದ ಇದು ಬರೋದು. ಸೊ ಈ ಕಡೆಯಿಂದ ಲೆಫ್ಟಿಗೆ ಬರುವಾಗ ಯಾರಾದರೂ ಬರೋರಿದ್ದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಬಿಕಾಸ್ ನೀವು ಲೆಫ್ಟಿಗೆ ತಗೊಳ್ಳುವಾಗ ಸಡನ್ನಾಗಿ ನನಗೆ ಸಹ ಆಯಿತು, ಈಗ ಸಡನ್ನಾಗಿ ಲೆಫ್ಟಿಂದ ಬೈಕ್ ಅವರ ಯಾರಾದರೂ ಒಂದು ಬರ್ತಾರೆ. ಆ ಕಡೆಯಿಂದ ನೋಡಿದರೆ ಆ ಕಡೆಯಿಂದ ಹಿಂದೆಯಿಂದ ಬಸ್ನವರು ಇರ್ತಾರೆ, ಈ ಕಡೆಯಿಂದ ರಿಕ್ಷಾದವರು ಇರ್ತಾರೆ, ಮತ್ತು ಲೆಫ್ಟ್ ಸೈಡಲ್ಲಿ ಬೈಕ್ ಅವರು ಬರ್ತಾರೆ. ಇಲ್ಲಿ ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಒಮ್ಮೊಮ್ಮೆ ಕೆಲವರಿಗೆ ಬುದ್ಧಿ ಇರೋದಿಲ್ಲ ನೋಡಿ, ಅಲ್ಲಿ ಎದುರುಗಡೆ ಫುಲ್ ಪಾರ್ಕಿಂಗ್ ಮಾಡಿ ಇಟ್ಟು ಹೋಗಿರ್ತಾರೆ. ಸೊ ಅದೆಲ್ಲ ಅಂಗಡಿಯವರು ಹೇಳಬೇಕು, ಬಟ್ ಅವರಿಗೆ ಸಹ ಗೊತ್ತಿರೋದಿಲ್ಲ. ಅವರಿಗೆ ಸಹ ಅವರ ಕೆಲಸದಲ್ಲಿ ಅವರು ಬ್ಯುಸಿ ಇರುವಾಗ ಅವ್ರಿಗೆ ಸಹ ಗೊತ್ತಾಗೋದಿಲ್ಲ. ನನಗೆ ಯಾವ ಥರ ಮೈಯೆಲ್ಲ ಬಿಸಿ ಬಿಸಿ ಆಗ್ತುಂಟು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಕೆಲಸನೇ ಮಾಡೋದು ಬೇಡ ಅಂತ ಆಗ್ತುಂಟು, ಹೋಗುವಂತ ಆಗ್ತುಂಟು. ಬಟ್ ಎಂತ ಮಾಡೋದು, ಬಂದಾಗಿದೆ. ಫುಲ್ಲು ಕೆಮ್ಮು ಸ್ವಲ್ಪ ಕಮ್ಮಿ ಆಯಿತು, ಶೀತ ಕಮ್ಮಿ ಆಯಿತು, ಮೈ ಸುಡ್ತಾ ಉಂಟು. ಅದೊಂದು ದೊಡ್ಡ ಉಪದ್ರ. ಅದನ್ನೀಗ ನೆಗ್ಲೆಕ್ಟ್ ಮಾಡಲಿಕ್ಕೆ ಬಾರ್ದು. ಮದ್ದು ತಗೊಂಡಿದ್ದೇನೆ, ನಿಲ್ಲಿಲ್ಲ ಅಂತ ಹೇಳಿದರೆ ಬ್ಲಡ್ ಟೆಸ್ಟ್ ಅಂತಾದರೂ ಮಾಡಿಸ್ಬೇಕಷ್ಟೇ. ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ನಮ್ಮ ಇಲ್ಲಿದ್ದು ಹುಡುಗರು 4-5 ಕಟ್ಟಿರೋದು ಅದನ್ನು ಲೋಡ್ ಮಾಡ್ತಾ ಇದ್ದಾರೆ, ಸಕ್ಕರೆ ಎಲ್ಲ. ಸೊ ಲೋಡ್ ಮಾಡಿಸಿ ಹೋಗುವಾಗ ಆನ್ ದಿ ವೇಯಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಗುವ. ಇದು ಎಂಥದ್ದು ಮಾರಿ, ATM ಡೆಬಿಟ್ ಕಾರ್ಡ್ ಅಂತ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಉಜ್ಜಿಸ್ಕೊಂಡು ಹೋಗಬೇಕು. ಉಜ್ಜಿಸ್ಕೊಂಡು ಚಲೋ 2 ಕಟ್ಟೆ ಇಲ್ಲೇ ಇಟ್ಟಿದ್ದಾನೆ. ಇದು ಯಾವ ಧೈರ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಸಿಂಗಲ್ ತೊಟ್ಟೆಯಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಹೊಟ್ಟೆ ಆದರೆ ಎಲ್ಲ ಸಾಸಿವೆ ಹೆಕ್ಕಬೇಕಷ್ಟೇ. ಮತ್ತು 2 ಸತಿ ಬಿಲ್ ಮಾಡಿಸುವಾಗ ಆಯಿತು. ಯಾಕಂತೇಳಿದರೆ ರಾಯಲ್ ಅಕ್ಕಿ ಇದು ಆ್ಯಕ್ಚುಲಿ ಬಿರಿಯಾನಿದ ಅಕ್ಕಿ.
ಸೊ 26 ಅಂತ ಹೇಳಿದರು. 26 ಇದ್ದದ್ದು ಈ ಸತಿ 30 ಬಂದಂತೆ. ಸೊ ಅದು ಡಿಫ್ರೆನ್ಸ್ ಎಲ್ಲ ಪೇಟಿಎಮ್ ಎಲ್ಲ ಮಾಡಿಸಿ ಆಯಿತು. ಈಗ ಹೊರಡುವ ಮುಂಚೆ ನಮ್ಮ ಕೂಲಿ ಕೊಡಲಿಕ್ಕೆ ಹುಡುಗನ ಕಳಿಸಿದ್ದಾನೆ. ಅವ್ರು ಲೋಡ್ ಮಾಡಿದವ್ರಿಗೆ ಕೂಲಿ ಕೊಡಬೇಕಲ್ಲ, ಹಾಗಾಗಿ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಆಗ 400 ರೂಪಾಯಿ ಉಳಿದಿತ್ತಲ್ಲ, ಅದರಲ್ಲಿ 100 ರೂಪಾಯಿ ಕೊಟ್ಟಿದ್ದೆ. ಸೊ ಅವ ಚೇಂಜ್ ಮಾಡಿ ಎಷ್ಟು ತಗೊಂಡ, 80 ರೂಪಾಯಿ ಅಂತ ಇದ್ರೆ 20 ರೂಪಾಯಿ ತಗೊಂಡ. ಸೊ ಬನ್ನಿ ನಾವೀಗ ಇಲ್ಲಿಂದ ಹೊರಡುವ. ನನಗೆ ಡೀಸೆಲ್ ಮತ್ತೆ ಹಾಕಿಸುವಂತ ಆಗ್ತಾ ಉಂಟು. ಯಾಕೋ ಮನಸ್ಸೇ ಬರ್ತಾ ಇಲ್ಲ ಇತ್ತು ಲೈನ್ ಮಾಡಲಿಕ್ಕೆ, ಹೆವಿ ಮೈಕೈ ನೋವು ಅಂತ ಅಂದ್ಕೊಳ್ಳಿ. ಸೊ ಈಗ ಡೀಸೆಲೆಲ್ಲ ಹಾಕಿಸಿದ್ರೆ ಸೀದಾ ಹೋಗುತ್ತೆ ಕಂಪನಿಗೆ. ಸಾಕಾಗಿ ಹೋಗ್ತದೆ, ಇಳಿದು ಹತ್ತು ಇದೇ ಆಯಿತು ನಮ್ಮ ಜೀವನ. ಚಲೋ ಗೈಸ್, ಹೋಗುವ. ಗಂಟೆ ಕರೆಕ್ಟಾಗಿ 11 ಕಾಲ ಆಗ್ತಾ ಬಂತು. ವಿಷಯ ಏನಪ್ಪ ಅಂತ ಹೇಳಿದರೆ, ಡೀಸೆಲ್ ಹಾಕಿಸೋದಾ ಬೇಡವಾ ಅಂತ ಆಗ್ತಾ ಉಂಟು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಉಂಟು ಮಾರೆ ಪೆಟ್ರೋಲ್ ಪಂಪು. ಒಮ್ಮೆ ಆಗ್ತದೆ ಹಾಕಿಸ್ಕೊಂಡು ಹೋಗುವ ಅಂತ 2 ಮನಸ್ಸಲ್ಲಿದ್ದೇನೆ. ಅಲ್ಲಿಗೆ ಹೋಗುವಾಗ ಎಂತ ಆಗ್ತದೆ ಅದನ್ನು ನೋಡುವ, ಅಲ್ಲಿ ತನಕ ಹೋಗುವ. ಖಾಲಿ ಉಂಟು, ತೊಂದರೆ ಇಲ್ಲ, ಹಾಕಿಸ್ಕೊಂಡ್ರೆ ಹೋಗುವ. ಬನ್ನಿ, ಹೇಗೂ ಉಂಟಲ್ಲ, ಫುಲ್ ಮಾಡಿಸ್ಕೊಂಡೆ ಹೋಗುವ. ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಕಂಪನಿ ಕಡೆಗೆ ಹೊರಡ್ತಾ ಇರೋದು. ಗಂಟೆ ನೋಡ್ಬೋದು 11:20 ಆಯಿತು. ಸೊ ಡೀಸೆಲ್ ಎಷ್ಟು ಹೋಯ್ತು ಅಂತ ಹೇಳಿದರೆ 1310 ಅಂತೇಳಿ ನೋಡಿ, 1310 ರೂಪಾಯಿ ಹೋಯ್ತು. ಡೀಸೆಲಿದ್ದು ಸಹ ತಗೊಂಡಿದ್ದೇನೆ, ಮತ್ತು ಇದರದ್ದು ಕಾರ್ಡಿದ್ದು ರಿಸಿಪ್ಟ್ ಸಹ ತಗೊಂಡಿದ್ದೇನೆ. ಈಗ ತಿಂಡಿ ತಗೊಂಡು ಹೋಗೋದಾದರೆ ತಿಂಡಿ ತಗೊಂಡು ಹೋಗ್ಬೋದು. ನನಗೆ ಅವರೆಲ್ಲ ತಿಂದಾಗಿದೆ, ನನಗೆ ಹಸಿವಿಲ್ಲ. ಮಾತ್ರ ಎಲ್ಲ ಕುಡಿದು ಒಳ್ಳೆ ಬೆವರು ಬರ್ತಾ ಉಂಟು. ಈಗ ಮೈ ಒಳಗೆ ಬಿಸಿ ಆಗ್ತಾ ಉಂಟು, ಒಳಗೊಳಗೆ ಜ್ವರ ಬರ್ತಾ ಉಂಟು. ಎಂಥ ಸಾವ ಎಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಈಗ ಇಲ್ಲಿಂದ ಸೀದಾ ಎಲ್ಲಿಗಪ್ಪ ಅಂತ ಹೇಳಿದರೆ ಕಂಪನಿಗೆ ಹೋಗಿ ಗಾಡಿ ರಿವರ್ಸ್ ಹಾಕಿ ಇದನ್ನೆಲ್ಲ ಅನ್ಲೋಡ್ ಮಾಡಿಸಿ ಮತ್ತೆ ಗಾಡಿ ಲೋಡ್ ಮಾಡಿಸ್ಬೇಕಷ್ಟೇ. ನೋಡುವ ಎಷ್ಟು ಹೊತ್ತಾಗ್ತದೆ ಲೈನಿಗೆ ಹೊರಡುವಾಗ ಎಂತ ನೋಡುವ. ಅಲ್ಲಿ 2 ಗಂಟೆಗೆ, ನಿಮಗೆ ಗೊತ್ತಿರುವ ಹಾಗೆ 2 ಗಂಟೆಗೆ ಅಲ್ಲಿ ಬಂದ್ ಮಾಡ್ತಾರೆ ಒಂದು ಅಂಗಡಿ. ಸೊ ಅದಕ್ಕೆ ಬೇಗ ಹೋಗ್ಬೇಕಷ್ಟೇ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ಚಲೋ ಗೈಸ್, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.